functional group of amine NH2. What is a functional group of amines ಅಂತ ಕೇಳ್ತಾರೆ. NH2. So give identification test for amines ಅಂತ ಕೇಳಿದಾಗ carbyl amine test and diazotization test. ನೀವು ಎರಡರಲ್ಲಿ ಯಾವುದಾನ ಒಂದು ಟೆಸ್ಟನ್ನು ಹೇಳ್ಬೋದು. ಕಾರ್ಬೈಲ್ ಅಮೈನ್ ಟೆಸ್ಟು, ಡೈಆಸೋಟೈಸೇಷನ್ ಟೆಸ್ಟ್ ಆಲ್ರೆಡಿ ವಿ ಆರ್ ಸ್ಟಡಿಡ್ ಅಂಡರ್ ಥಿಯರಿ ಕ್ಲಾಸಲ್ಲಿ ಕಲ್ತಿರ್ತೀವಿ. ಎನಿ ಒನ್ ಟೆಸ್ಟ್ ಎಕ್ಸ್ಪ್ಲೇನ್ ಮಾಡಿ ಅಂದರೆ ಈಗ ನಾನು ಕಾರ್ಬೈಲ್ ಅಮೈನ್ ಟೆಸ್ಟ್ ಹೇಳ್ಕೊಡ್ತಾ ಇದ್ದೀನಿ. ಕಾರ್ಬೈಲ್ ಅಮೈನ್ ಟೆಸ್ಟ್. ಸೊ ಕಂಪೌಂಡ್ ತಗೊಂಡ್ಬಿಟ್ಟು ನಾವು ಅದಕ್ಕೆ ಕಾರ್ಬೈಲ್ ಅಮೈನ್ ಅಂದರೆ ಕಾರ್ಬೈಲ್ ಅಮೈನ್ ಹಾಕೋದಲ್ಲ, ಅದಕ್ಕೆ ನಾವೇನು ಹಾಕಬೇಕು, ಕ್ಲೋರೋಫಾರ್ಮ್ ಹಾಕಬೇಕು. ಕ್ಲೋರೋಫಾರ್ಮ್ CHCl3 ಅಂದರೆ ಕ್ಲೋರೋಫಾರ್ಮ್ ಪ್ಲಸ್ ಆಲ್ಕೋಹಾಲಿಕ್ ಪೊಟ್ಯಾಶ್. ಆಲ್ಕೋಹಾಲಿಕ್ ಪೊಟ್ಯಾಶ್ ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ, KOH. ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಆಲ್ಕೋಹಾಲಲ್ಲಿ ಡಿಸಾಲ್ವ್ ಮಾಡಿದರೆ ಅದನ್ನು ನಾವು ಆಲ್ಕೋಹಾಲಿಕ್ ಪೊಟ್ಯಾಶ್ ಅಂತಲೂ ಓದ್ಬೋದು ಅಥವಾ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಅರ್ಥ ಆಯ್ತು ಅಂದ್ಕೊಂಡಿನಿ. ಕಂಪೌಂಡ್ ತಗೋಬೇಕು, ಟೆಸ್ಟ್ ಟ್ಯೂಬಲ್ಲಿ ಕ್ಲೋರೋಫಾರ್ಮ್ ಹಾಕಬೇಕು 1 to 2 ಡ್ರಾಪ್ಸು. ನೆಕ್ಸ್ಟು 1 to 2 ಡ್ರಾಪ್ಸು ಆಲ್ಕೋಹಾಲಿಕ್ ಪೊಟ್ಯಾಶ್ ಹಾಕಿದಾಗ ಹೀಟ್ ಮಾಡಬೇಕು ನಾವಲ್ಲಿ. ಇಂಟಾಲರಬಲ್ ಸ್ಮೆಲ್ ಅಪಿಯರ್ ಆಗುತ್ತೆ, ಅಂದರೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತದೆ. ಅದಕ್ಕೆ ಫೌಲ್ ಸ್ಮೆಲ್ ಅಂತಲೂ ಕರಿತೀವಿ. ಇನ್ನೂ ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಬೆಡ್ ಬಗ್ ಸ್ಮೆಲ್, ತಿಗಣೆ ವಾಸನೆ ಬಂದರೆ ಇದು ಐಸೋಸೈನೈಡ್ ಅಂತ. ಕೆಮಿಕಲ್ ನೇಮ್ ಫಾರ್ ಇಂಟಾಲರಬಲ್ ಸ್ಮೆಲ್ ಅಂದರೆ ನಮಗೆ ಐಸೋಸೈನೈಡ್ ಬಂದರೆ ಪ್ರೈಮರಿ ಅಮೈನ್ಸ್ ಪ್ರೆಸೆಂಟ್ ಅಂತ. ರೈಟ್, ಅರ್ಥ ಆಯಿತು. ಕಂಪೌಂಡ್ ತಗೋಬೇಕು. ಕಂಪೌಂಡ್ ಈಸ್ ಟ್ರೀಟೆಡ್ ವಿತ್ ಕ್ಲೋರೋಫಾರ್ಮ್ ಆ್ಯಂಡ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹಾಕಿ ಹೀಟ್ ಮಾಡಿದಾಗ ನಮಗೆ ಫೌಲ್ ಸ್ಮೆಲ್ಲು ಅಥವಾ ಇಂಟಾಲರಬಲ್ ಸ್ಮೆಲ್ ಅಪಿಯರ್ ಆದರೆ ಅದನ್ನು ನಾವು ಪ್ರೈಮರಿ ಅಮೈನ್ಸ್ ಅಂತ ಐಡೆಂಟಿಫೈ ಮಾಡ್ತೀವಿ. ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಇಂಟಾಲರಬಲ್ ಸ್ಮೆಲ್ ಅಂದರೆ ಐಸೋಸೈನೈಡು. ಹೀಗೆ ನೆಕ್ಸ್ಟ್ ಗೋ ಫಾರ್ ಡೈಅಸೋಟೈಸೇಷನ್ ಟೆಸ್ಟ್. ಯಾವುದನ್ನ ಒಂದು ಕಲೀರಿ ನೀವು ಸಾಕು. ಸೋಡಿಯಂ ನೈಟ್ರೈಟ್ ಸಾಲ್ಟು ಮತ್ತು HCl ಇವೆರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 0 to 5 ಡಿಗ್ರಿಯಲ್ಲಿ ಕೂಲ್ ಮಾಡಿ ಇಟ್ಕೋಬೇಕು. ಕಂಪೌಂಡ್ ತಗೊಂಡು ಕಂಪೌಂಡ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ನೈಟ್ರೈಟ್ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ HCl. ಈ ಮಿಶ್ರಣ ಹಾಕ್ತೀವಲ್ಲ, ಹಾಕಿಬಿಟ್ಟು ಇದಕ್ಕೆ ಬೀಟಾನೆಫ್ತಾಲಿನ್ NaOH ಹಾಕಬೇಕು. ಬೀಟಾನ್ಯಾಫ್ತಾಲ್ ಇನ್ NaOH ಅಂದರೆ ಬೀಟಾನ್ಯಾಫ್ತಾಲನ್ನು NaOH ಅಲ್ಲಿ ಕರೆಸ್ಕೊಂಡ್ಬಿಟ್ಟು ಹಾಕೋದಂತ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಡೈಅಸೋಟೈಸೇಷನ್ ಟೆಸ್ಟ್ ಅಂದರೆ ಕಂಪೌಂಡ್ ತಗೊಂಡು ಸೋಡಿಯಂ ನೈಟ್ರೇಟು, ಕಾನ್ಸಂಟ್ರೇಟೆಡ್ HCl ಮತ್ತು ಬೀಟಾನ್ಯಾಫ್ತಾಲಿನ್ NaOH ಹಾಕೋಬೇಕು. 0 to 5 ಡಿಗ್ರಿಯಲ್ಲಿ ಕೂಲ್ ಮಾಡಿಕೊಂಡಾಗ ನಮಗೆ ಆರೆಂಜ್ ಕಲರ್ ಬರುತ್ತೆ. ಆರೆಂಜ್ ಡೈ ಅಂದರೆ ಆರೆಂಜ್ ಬಣ್ಣ ಬಂತು ಅಂದರೆ ದ ಕೆಮಿಕಲ್ ನೇಮ್ ಫಾರ್ ಆರೆಂಜ್ ಡೈ ಈಸ್ ಬೆಂಜಿನ್ ಡೈಜೋನಿಯಂ ಕ್ಲೋರೈಡ್ ಅಂತ ಥಿಯರಿಯಲ್ಲಿ ಹೇಳ್ಕೊಟ್ಟಿರ್ತೀವಿ. ಬೆಂಜಿನ್, ದಿಸ್ ಈಸ್ ಬೆಂಜಿನ್ ಡೈಜೋನಿಯಂ ಕ್ಲೋರೈಡ್. ಇದು ಕೆಮಿಕಲ್ ನೇಮ್ ಫಾರ್ ಆರೆಂಜ್ ಡೈ. ಈ ಥರ ಬಂತಂದರೆ ನಮಗೆ ಅಮೈನ್ಸ್ ಪ್ರೆಸೆಂಟ್ ಅಂತ. ದಿಸ್ ಈಸ್ ಫಾರ್ ಆರೋಮೆಟಿಕ್ ಅಮೈನ್ಸಿಗೆ. ಅಲಿಫ್ಯಾಟಿಕ್ ಅಮೈನ್ಸಿಗೆ ಇದನ್ನೆಲ್ಲ ಹಾಕಿ ಟ್ರೀಟ್ ಮಾಡಿದಾಗ ವಿ ಆರ್ ಗೆಟಿಂಗ್ ಆಲ್ಕೋಹಾಲ್ ಬರುತ್ತೆ, ಇಲ್ಲಿ ಕಲರ್ ಬರೋದಿಲ್ಲ. ಹಾಗಾಗಿ ದಿಸ್ ಟೆಸ್ಟ್ ಐಡೆಂಟಿಫಿಕೇಷನ್ ಟೆಸ್ಟ್ ಫಾರ್ ಆರೋಮೆಟಿಕ್ ಅಮೈನ್ಸಿಗೆ ಉಪಯೋಗಿಸ್ತೀವಿ. ದಿಸ್ ಈಸ್ ಫಾರ್ ಅಲಿಫ್ಯಾಟಿಕ್ ಅಮೈನ್ಸಿಗೆ. ಐ ಥಿಂಕ್ ಆಲ್ ಆಫ್ ಯು ಫಾಲೋಡ್.